ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೋಲ್ಡ್ ಶಾಪ್ ನಲ್ಲಿ ಚಿನ್ನ ಅಡವಿಡೋ ಮುನ್ನ ಎಚ್ಚರ ವಹಿಸಬೇಕಾಗತ್ತೆ. ಅಡವಿಟ್ಟ ಚಿನ್ನದ ಅಂಗಡಿ ಕ್ಲೋಸ್ ಆಗದೆ ಮಾಲೀಕ ಎಸ್ಕೇಪ್ ಆಗಿದ್ದಾನೆ. ಚಿನ್ನ ಅಡವಿಟ್ಟು ಬಿಡಿಸಲಾರದೆ ಜನರು ಇದೀಗ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ವಿರುದ್ಧವಾಗಿ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ರಾಘವೇಂದ್ರ ಗೋಲ್ಡ್ ಶಾಪ್ನ ಕಳ್ಳಾಟ ಇದು. ಕಡಿಮೆ ಬಡ್ಡಿಯ ಆಮಿಷ ನೀಡಿ ಚಿನ್ನ ಪಡೆದು ಈಗ ಅಂಗಡಿಯನ್ನ ಬಂದ್ ಮಾಡಿ ಹೋಗಿದ್ದಾರೆ. ರಾಘವೇಂದ್ರ ಜ್ಯುವೆಲರಿ ಶಾಪ್ ಕಳೆದ 3 ತಿಂಗಳಿನಿಂದ ಕ್ಲೋಸ್ ಆಗಿದೆ. ಮರಳಿ ಚಿನ್ನ ಬಿಡಿಸುವುದಕ್ಕೆ ಹೋದ್ರೆ ಸಂಪರ್ಕಕ್ಕೆ ಸಿಗದೆ ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. 6 ಠಾಣೆಗಳಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನ ಅಡವಿಡುವ ಜನರೇ ನೀವು ಎಚ್ಚರ ವಹಿಸಲೇಬೇಕಾಗತ್ತೆ. ಕಡಿಮೆ ಬಡ್ಡಿಗೆ ಹೆಚ್ಚು ಹಣ ಸಿಗತ್ತೆ ಅಂತ ನೀವೇನಾದ್ರೂ ಯಾಮಾರಿದ್ರೆ ನಿಮ್ಮ ಒಡವೆಗಳೆಲ್ಲವೂ ಕೂಡ ಮಂಗಮಾಯ ಆಗತ್ತೆ. ಚಿನ್ನ ಅಡವಿಟ್ಟು ಬಿಡಿಸಲಾರದೆ ಈಗ ಜನರು ಸಂಕಷ್ಟದಲ್ಲಿದ್ದಾರೆ. ತೇಜಸ್ ಗೌಡ ಅಲಿಯಾಸ್ ಮೂರ್ತಿ ಎಂಬಾತನ ಮೇಲೆ ಈಗ ಆರೋಪ ಇದ್ದು, ಕಳೆದ 1 ವರ್ಷದ ಹಿಂದೆ ಚಿನ್ನ ಗಿರವಿ ಇಟ್ಟಿದ್ರು ಜನರು. ರಾಘವೇಂದ್ರ ಜ್ಯುವೆಲರಿ ಶಾಪ್ ಓನರ್ ತೇಜಸ್ ಗೌಡ ಒಂದು ಟೀಮ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಒಡವೆ ಗಿರವಿ ಇಟ್ಟಿದ್ದಾರೆ ಅಂತ ಹೇಳಿ ತೇಜಸ್ ಗೌಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದ. ನಂತರ ಅವರನ್ನ ಸಂಪರ್ಕ ಮಾಡೋದು, ಕಡಿಮೆ ಬಡ್ಡಿ ಹಾಗೂ ಹೆಚ್ಚು ಹಣದ ಆಸೆಯನ್ನ ಅವರಿಗೆ ತೋರಿಸೋದು, ಎಲ್ಲಿ ಒಡವೆ ಅಡವಿಟ್ಟಿರ್ತಾರೋ ಅಲ್ಲಿಗೆ ಬಂದು ಒಡವೆಯನ್ನ ಬಿಡಿಸಿಕೊಳ್ತಾ ಇದ್ದ. ನಂತರ 50 ಪೈಸೆ ಬಡ್ಡಿ ಅಂತ ಹೇಳಿ ಅವನದ್ದೇ ರಾಘವೇಂದ್ರ ಜ್ಯುವೆಲರಿ ಶಾಪ್ ನಲ್ಲಿ ಗಿರವಿ ಇಟ್ಕೊಳ್ತಾ ಇದ್ದ. ಕಳೆದ 3 ತಿಂಗಳಿನಿಂದ ಶಾಪ್ ಕ್ಲೋಸ್ ಮಾಡಿದ್ದಾನೆ. ಚಿನ್ನ ಅಡವಿಟ್ಟ ಜನರು ಚಿನ್ನ ಬಿಡಿಸೋದಕ್ಕೆ ಹೋದ್ರೆ ಚಿನ್ನದ ಅಂಗಡಿ ಮಾತ್ರ ಇದೀಗ ಕ್ಲೋಸ್ ಆಗಿದೆ. ಫೋನ್ ಮಾಡಿ ಕೇಳಿದ್ರೆ ಒಡವೆ ಕೊಡ್ತೀನಿ ಅಂತ ಹೇಳಿ ತೇಜಸ್ ಹೇಳ್ತಾ ಇದ್ದಾನೆ. ಆದ್ರೆ ಮರಳಿ ಚಿನ್ನ ಬಿಡಿಸೋದಕ್ಕೆ ಹೋದ್ರೆ ಆತ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ.